ಲೋಕಸಭೆಯಲ್ಲಿ ಪ್ರಧಾನಿ ಕುರ್ಚಿಯನ್ನ ಸುತ್ತುವರೆದ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ಸದಸ್ಯರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಹಿನ್ನೆಲೆ ದೂರನ್ನ ಕೊಡಲಾಗಿದೆ. ಬಿಜೆಪಿ ಮಹಿಳಾ ಸಂಸದರಿಂದ ಲೋಕಸಭಾ ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ದಾರೆ. ಇದು ದುರದೃಷ್ಟಕರ ಮತ್ತು ವಿಷಾದನೀಯ ಘಟನೆಯಾಗಿದೆ. ಪ್ರಧಾನಿ ಪೀಠದ ಅಪಮಾನ ಜೊತೆಗೆ ಸ್ಪೀಕರ್ ಪೀಠಕ್ಕೂ ಕೂಡ ಅಗೌರವವನ್ನ ತೋರಲಾಗಿದೆ. ಕಾಂಗ್ರೆಸ್ ಸಂಸದರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಸಚಿವ ಕಿರಣ್ ರಿಜಿಜು ಅವರು 2 ವಿಡಿಯೋವನ್ನ ರಿಲೀಸ್ ಮಾಡೋ ಮೂಲಕವಾಗಿ ಕಾಂಗ್ರೆಸ್ನ ಮಹಿಳಾ ಸಂಸದರ ನಡವಳಿಕೆ ಹೇಗಿತ್ತು ಅನ್ನೋದರ ಬಗ್ಗೆ ವಿವರಿಸಿದ್ದಾರೆ. ಜೊತೆಗೆ ಒಂದು ದೂರನ್ನು ಕೂಡ ಈಗ ಸ್ಪೀಕರ್ಗೆ ಕೊಡಲಾಗಿದ್ದು, ಈ ದೂರಿನಲ್ಲಿ ಏನೆಲ್ಲ ಅಂಶಗಳು ಅಡಗಿದೆ? ದಿವ್ಯಾ, ನೋಡಿ, ರಾಷ್ಟ್ರಪತಿ ಭಾಷಣ ಏನಾಗಿತ್ತು, ಆ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನ ಮಾಡಬೇಕಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಮಾತನಾಡಬೇಕಾಗಿತ್ತು. ಆದರೆ ಏಕಾಏಕಿ ಅವರ ಭಾಷಣವನ್ನ ರದ್ದು ಮಾಡಲಾಗಿತ್ತು. ಈ ರದ್ದು ಮಾಡಿದ ಬಳಿಕ ಸ್ಪೀಕರ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿಕ್ಕೆ ಬಂದಿದ್ರೆ ಅವ್ರ ಮೇಲೆ ಆಕಸ್ಮಿಕವಾದಂಥ ಒಂದು ದಾಳಿ ನಡೆಯುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಇದರ ಮಾಹಿತಿ ಗೊತ್ತಾದಂಥ ಹಿನ್ನೆಲೆಯಲ್ಲಿ ನಾವು ಆ ಭಾಷಣವನ್ನು ರದ್ದು ಮಾಡಬೇಕಾಯಿತು, ಕಲಾಪವನ್ನು ಮುಂದೂಡಬೇಕಾಯಿತು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳು ಲೋಕಸಭೆಯಲ್ಲಿ ನಡೆದಿತ್ತು. ಅವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿರೋಧ ಪಕ್ಷದ, ಅಂದರೆ ಕಾಂಗ್ರೆಸ್ ಸೇರಿ ವಿರೋಧ ಪಕ್ಷದ ಮಹಿಳಾ ಸಂಸದರು ಈ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂರಬೇಕಾಗಿದ್ದ ಸೀಟ್ನ ಮುಂಭಾಗದಲ್ಲೆಲ್ಲ ಕೂಡ ಅವರು ಆವರಿಸಿಕೊಂಡಿದ್ರು. ಮತ್ತೆ ಬೇರೆ ಬೇರೆ ಸಂಸದರನ್ನು ಅವರು ಕರೆದು ಅಲ್ಲಿ ನಿಲ್ಲಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಸೊ ಈಗ ಬಿಜೆಪಿ ಆ ವಿಡಿಯೋಗಳನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿದೆ. ಮುಖ್ಯವಾಗಿ ಕಿರಣ್ ರಿಜಿಜು, ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರೇನಿದ್ದಾರೆ, ಅವರು ಈ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆ ಸ್ಪೀಕರ್ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರ ಮೇಲೆ ವಿರೋಧ ಪಕ್ಷಗಳು ಮುಗಿಬೀಳುವಂತ ಕೆಲಸವನ್ನ ಮಾಡಿದ್ರು. ಸರ್ಕಾರದ ಪರವಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸ್ಪೀಕರ್ ಹುದ್ದೆಯಲ್ಲಿ ಇದ್ದು ಆ ಒಂದು ಪದವಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ವಾಗ್ದಾಳಿಯನ್ನು ನಡೆಸಿತ್ತು. ಅಷ್ಟೇ ಅಲ್ಲದೆ ಅವ್ರ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನು ಕೂಡ ಇವತ್ತು ಮಂಡಿಸುವಂತ ಕೆಲಸವನ್ನ ಕೂಡ ವಿರೋಧ ಪಕ್ಷಗಳು ಮಾಡಿದ್ವು. ಸೊ ಈಗ ಅದಕ್ಕೆ ತಿರುಗೇಟಾಗಿ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವಂಥದ್ದು. ಯಾವ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಬ್ಲಾಕ್ ಮಾಡಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಲಾಗಿತ್ತು, ಮಹಿಳಾ ಸಂಸದರು ಒಬ್ಬರಿಗೊಬ್ಬರು ಹೇಗೆ ಕಮ್ಯುನಿಕೇಟ್ ಮಾಡ್ಕೊಳ್ತಾ ಇದ್ರು, ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂರಬೇಕಾಗಿದ್ದಂತಹ ಸೀಟ್ನ ಸುತ್ತಮುತ್ತಲೂ ಕೂಡ ಅವರು ಹೇಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು, ಈ ಎಲ್ಲ ಪೂರಕವಾದಂತಹ ವಿಡಿಯೋಗಳನ್ನ ರಿಲೀಸ್ ಮಾಡಿ ಯಾವ ರೀತಿಯಾದಂತಹ ಷಡ್ಯಂತ್ರ ನಡೆದಿತ್ತು ಅನ್ನುವಂಥದ್ದನ್ನ ಜನರ ಮುಂದಿಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಈ ಒಂದು ವಿಚಾರ ಈಗ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ನಾವು ಪ್ರತಿಭಟನೆ ಮಾಡ್ತಿದ್ವಿ ಸದನದ ಬಾವಿಗಿಳಿದು ಅನ್ನುವಂಥ ನಿಟ್ಟಿನಲ್ಲಿ ಆ ವಿರೋಧ ಪಕ್ಷಗಳು ಹೇಳ್ತಾ ಇದ್ರೆ, ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಏನು ಆಡಳಿತ ಪಕ್ಷ ಹೇಳ್ತಾ ಇರುವಂತದ್ದು. 2 ಆರೋಪ ಪ್ರತ್ಯಾರೋಪಗಳ ನಡುವೆ ಈಗ ಸ್ಪೀಕರ್ ವಿರುದ್ಧವೂ ಕೂಡ ನೋ ಕಾನ್ಫಿಡೆನ್ಸ್ ಮೋಷನ್ ಕೂಡ ಮೂವ್ ಆಗಿರುವಂತದ್ದು. ಅದು ಮುಂದಿನ ಹಂತದಲ್ಲಿ ಬರುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಈ ನಡುವೆ ಸ್ಪೀಕರ್ ವಿರುದ್ಧ ಕ್ರಮವನ್ನು, ಅಂದ್ರೆ ಆಡಳಿತ ಪಕ್ಷದ ಕೆಲವು ಮಹಿಳಾ ಸದಸ್ಯರು ಈಗ ವಿರೋಧ ಪಕ್ಷದ ಮಹಿಳಾ ಸಂಸದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಒಂದು ಕಡೆಗೆ ಸ್ಪೀಕರ್ಗೆ ಪತ್ರ ಬರೆದ್ರೆ, ಮತ್ತೊಂದು ಕಡೆಗೆ ಬಿಜೆಪಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಡಳಿತ, ಅಂದ್ರೆ ವಿರೋಧ ಪಕ್ಷದ ಕೆಲವು ಮಹಿಳಾ ಸಂಸದರು ಈಗ ಕೂಡ ಸ್ಪೀಕರ್ಗೆ ಪತ್ರವನ್ನು ಬರೆದಿದ್ದಾರೆ. ಒಂದು ರೀತಿ ಲೋಕಸಭೆಯಲ್ಲಿ ಬಹುದೊಡ್ಡ ವಾರ್ ಏರ್ಪಟ್ಟಿದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್, ನಿಮ್ಮೆಲ್ಲ ಮಾಹಿತಿಗೆ.